ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ, ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಯಾವುದು ಕಾರಣ? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಕತೆ 2 ಕತೆ ಹೇಳಿದ್ರು, 2 ಕತೆನೂ ಮಾಡಿಬಿಟ್ವಿ. ಎಲ್ಲರೂ ಬ್ಯುಸಿ ಇದ್ರು. ನಾಟ್ ಲೈಕ್ ದ್ಯಾಟ್. ಅವ್ರು ಹೇಳ್ತೀವಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗಿದೆ, ಸಮ್ಟೈಮ್ಸ್ ನಾವು ವಿ ಜೆಲ್. ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡೋಕ್ಕೆ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ. ಕ್ಯಾನ್ಸಲೇಷನ್ ಅಂದರೆ ಸ್ಕ್ರಿಪ್ಟಿಂಗ್ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ಮ್ಯಾಕ್ಸ್ ಟೈಮಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇವರು ಬಂದಿದ್ದು ಒಳಗಡೆ ರೀತಿ ನೋಡಿದ್ರೆ ಇವರು ಡೈರೆಕ್ಟರ್ ಅಂತಲೇ ನನಗೆ ಅನಿಸಿರಲಿಲ್ಲ. ಯಾರೋ ಕತೆ ಹೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡೆ ನಾನು. ಬಂದು ಕತೆ ಹೇಳಿದ್ರು. ನನಗೆ ಅವ್ರ ವಿಷನ್ ತುಂಬ ಇಷ್ಟ ಆಯಿತು. ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ನೀವೇ ಮಾಡ್ತೀರಾ ಇದನ್ನ ಅಂತ ಮಾಡಿದ್ರು. ಮಾಡಿದ್ಮೇಲೆ ಸೆಟ್ ಆಯಿತು. ಮುಗಿಯೋಷ್ಟೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾರಿದ್ರೆ ಹೇಳಿ, ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗಲೂ ಎಲ್ಲರೂ ಕತೆ ಬರೀತಾ ಇದ್ರು. ಅಂಥದ್ರಲ್ಲಿ ಇವ್ರು ಫಸ್ಟ್ ಬಂದು ಹೇಳಿಬಿಟ್ರು. ಹೇಳಿದಾಗ ಇಮಿಡಿಯೇಟಾಗಿ ಪ್ಲಾಟ್ ಸೆಟ್ ಆಯಿತು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.